ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ. ಗೈಸ್, ಟು ಆಲ್ ಮೈ ಡಿಯರ್ ಡಿಪ್ಲೊಮಾ CET ಆಸ್ಪಿರೆಂಟ್ಸ್ ಗೆ ಹೇಳುವಂತಹ ಮಾಹಿತಿ ಏನಂತಂದ್ರೆ, ಆಲ್ರೆಡಿ ನಾವು ಕ್ವಶನರೀಸ್ನ ಸಾಲ್ವ್ ಮಾಡ್ತಾ ಇದೀವಿ ಅಂಡ್ ದಿಸ್ ಇಸ್ ದ ನೆಕ್ಸ್ಟ್ ಕಂಟಿನ್ಯೂಷನ್ ಆಫ್ ದ ವಿಡಿಯೋ ವಿಚ್ ಈಸ್ ದ ಕ್ಲಾಸ್ ನಂಬರ್ 7 ಆಗಿರುತ್ತೆ. ಓಕೆ, ಕ್ಲಾಸ್ 7 ವಿಡಿಯೋ. ಕ್ಲಾಸ್ 6 ಆಲ್ರೆಡಿ ಕಂಪ್ಲೀಟ್ ಮಾಡಿದ್ರೆ ಅದನ್ನು ವಾಚ್ ಮಾಡ್ಕೊಳ್ಳಿ. ಯಾರ್ಯಾರು ವಾಚ್ ಮಾಡಿಲ್ಲ, ಅಂಟಿಲ್ ದ ಕ್ಲಾಸ್ 6 ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡಿದೆ. ಡು ನಾಟ್ ಫರ್ಗೆಟ್ ಟು ವಾಚ್ ಆಲ್ ದ ವಿಡಿಯೋಸ್ ಅಂಡ್ ಅಲಾಂಗ್ ವಿತ್ ದಟ್ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನೆಕ್ಸ್ಟ್ ವಿಡಿಯೋ ಯಾರಿಗೆ ಸಹ ಕೇಳೋದು ಬೇಕಾಗಿಲ್ಲ, ಇಮಿಡಿಯೇಟ್ ಆಗಿ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ಗೆ ಬಂದ್ಬಿಡುತ್ತೆ. ಆ ನಂತರ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ನ ಹಾಕಿರ್ತೀವಿ. ಆ ಗ್ರೂಪ್ಗೆ ತಪ್ಪದೇ ಜಾಯ್ನ್ ಆಗಿ ಅಂಡ್ ನಿಮ್ಮ ಕ್ವಶನ್ಸ್ನೆಲ್ಲ ಪೋಸ್ಟ್ ಮಾಡಿ. ಸೊ ದಟ್ ವಿ ವಿಲ್ ಸಾಲ್ವ್ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್ ಕೇಳಿರೋಂತಹ ಕ್ವಶನ್ಸ್. ದಿಸ್ ಆರ್ ದ ಡಿಫಿಕಲ್ಟ್ ಕ್ವಶನ್ಸ್ ಇರ್ಬೋದು, ದೇ ಮೇ ಬಿ ಈಸಿ ಕ್ವಶನ್ಸ್ ಆರ್ ಬಟ್ ಆಲ್ ಆರ್ ದಿ ಬೆಸ್ಟ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ದ DCT ಎಕ್ಸಾಮಿನೇಷನ್ ಆಗಿರುತ್ತೆ. ಓಕೆ, ಸೊ ನಮ್ಮ ಚಾನಲ್ ಕಡೆಯಿಂದ ಮಾಡ್ತಿರೋಂತಹ ಈ ಒಂದು ಎಫರ್ಟ್ಸ್ನ ನೀವು ಯುಟಿಲೈಸ್ ಮಾಡ್ತೀರಂತ ತಿಳ್ಕೊಳ್ತಾ ಇದ್ದೀನಿ. ಅಂಡ್ ಪ್ಲೀಸ್ ಡೂ ಶೇರ್ ವಿತ್ ಆಲ್ ಆಫ್ ಯುವರ್ ಫ್ರೆಂಡ್ಸ್ ಅಂಡ್ ಸೊ ದಟ್ ಎವ್ರಿಬಡಿ ವಾಚ್ ದಿಸ್ ಚಾನಲ್ ಗೈಸ್. ಓಕೆ, ನೋಡಿ, ದ ಫಸ್ಟ್ ಕ್ವಶನ್ ಆಫ್ ಟುಡೇ ಸೆಷನ್ ಬಂದ್ಬಿಟ್ಟು ನೋಡಿ, ದ ಪ್ರಾಜೆಕ್ಟ್ ಲೈಫ್ ಸೈಕಲ್ ಕರ್ವ್ ಇಂಡಿಕೇಟ್ಸ್ ಏನು ಅಂತ ಹೇಳ್ತಿದ್ದಾನೆ. ಏನ್ರಿ ಪ್ರಾಜೆಕ್ಟ್ ಲೈಫ್ ಸೈಕಲ್ ಏನು ಇಂಡಿಕೇಟ್ ಮಾಡುತ್ತೆ? ಒಂದು ಪ್ರಾಜೆಕ್ಟ್ ಲೈಫ್ ಸೈಕಲ್ ಇದೆ ಅಂತಂದ್ರೆ ಒಂದು ಕರ್ವ್ ಇರುತ್ತೆ. ಇನಿಷಿಯೇಷನ್, ಮತ್ತೆ ಆದ್ಮೇಲೆ ಡಿಸೈನಿಂಗು, ಆದ್ಮೇಲೆ ಒಂದು ಫೇಸ್, ಆದ್ಮೇಲೆ ಕ್ಲೋಸ್ಯೂರ್ ಫೇಸ್ ಅಂತ ಇರುತ್ತೆ. ಎಕ್ಸಿಕ್ಯೂಷನ್ ಅನ್ನೋ ಫೇಸ್ ಅಲ್ಲಿ ಮಾತ್ರನೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದೊಂದು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಎಕ್ಸಿಕ್ಯೂಷನ್ ಸ್ಟೇಜ್. ಎಕ್ಸಿಕ್ಯೂಷನ್ ಫೇಸ್ ಅಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇನಿಷಿಯೇಷನ್ ಅಲ್ಲಿ ಅಷ್ಟೇನು ಟೈಮ್ ಸ್ಪೆಂಡ್ ಮಾಡಿ, ಡಿಸೈನಿಂಗ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆದ್ಮೇಲೆ ಪ್ಲಾನಿಂಗು, ಪ್ಲಾನಿಂಗ್ ಬರುತ್ತೆ. ಆದ ನಂತರ ಎಕ್ಸಿಕ್ಯೂಷನ್ ಅಂಡ್ ದೆನ್ ಇಟ್ ಕಮ್ಸ್ ಇಸ್ ದ ಕ್ಲೋಶರ್. ಓಕೆ, ಸೊ ಈಗ ಈ ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಏನು ಆ ಕರ್ವ್ ಏನು ಇಂಡಿಕೇಟ್ ಮಾಡುತ್ತೆ? ಈ ಕರ್ವ್ ಏನು ಇಂಡಿಕೇಟ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಟೈಮ್? ಇದು ಎಫರ್ಟ್ಸ್ ಅಥವಾ ಟಾಸ್ಕ್ ಅಂತ ತಿಳ್ಕೊಳ್ಳಿ. ಅಂಡ್ ಇದು ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಸೊ ಏನು ಈ ಕರ್ವ್ ಏನು ಇಂಡಿಕೇಟ್ ಮಾಡುತ್ತೆ? ಈ ಕರ್ವ್ ನಮಗೆ ಒಂದು ಗ್ರೋತ್, ಮೆಚುರಿಟಿ ಹಾಗೂ ಡಿಕ್ಲೈನ್ ನ ಇಂಡಿಕೇಟ್ ಮಾಡುತ್ತೆ. ನೋಡಿ, ಒಂದು ಗ್ರೋತ್, ಮೆಚುರಿಟಿ ಹಾಗೂ ಡಿಕ್ಲೈನ್. ಸೊ ಈ ಪರ್ಟಿಕ್ಯುಲರ್ ಕರ್ವ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ನಮಗೆ ಆಲ್ವೇಸ್ ಇಂಡಿಕೇಟ್ಸ್ ಅ ಗ್ರೋತ್, ಮೆಚುರಿಟಿ ಆಸ್ ವೆಲ್ ಆಸ್ ಡಿಕ್ಲೈನ್. ವರ್ಕ್ ಪ್ಯಾಕೇಜಿಂಗ್ ಇಂಡಿಕೇಟ್ ಮಾಡಲ್ಲ. ವರ್ಕ್ ಪ್ಯಾಕ್ ಮಾಡೋದಕ್ಕೆ ನಾವು WBS ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆಲ್ಲ ವರ್ಕ್ ಪ್ಯಾಕೇಜಸ್ ಸೆಗ್ರಿಗೇಷನ್ ಗೊತ್ತಿರುತ್ತೆ. ಆದ್ಮೇಲೆ ನಂಬರ್ ಆಫ್ ವರ್ಕರ್ಸ್ ಯೂಸ್ ಇನ್ ದ ಪ್ರಾಜೆಕ್ಟ್ ಬಂದ್ಬಿಟ್ಟೇನು ಬೇಸ್ಡ್ ಆನ್ ದ ವರ್ಕ್ ಅವರ್ಸ್ ಸ್ಪ್ಲಿಟ್ ಮೇಲೆ ನಾವು ಐಡೆಂಟಿಫೈ ಮಾಡೋದು. WBS ಮೇಲೆ ಪ್ಲಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಪ್ರಾಜೆಕ್ಟ್ ಮ್ಯಾನ್ಯುವಲ್ ಎಲ್ಲ ಡಾಕ್ಯುಮೆಂಟೇಶನ್ ಅಲ್ಲಿ ಬರುತ್ತೆ. ಪ್ರಾಜೆಕ್ಟ್ ಮ್ಯಾನ್ಯುವಲ್ ಇಟ್ ಕಮ್ಸ್ ವಿತ್ SOPs ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂಡ್ MOM ಮಿನಿಟ್ಸ್ ಆಫ್ ಮಿನಿಟಿಂಗ್ ಅಲ್ಲಿ ನಾವು ಒಂದು ಮ್ಯಾನ್ಯುವಲ್ಸ್ ನ ಕ್ರಿಯೇಟ್ ಮಾಡ್ಕೊಂತೀವಿ. ಅಂಡ್ ವಿಚ್ ಕಮ್ಸ್ ಅಪ್ ವಿತ್ ಆಲ್ ಕೈಂಡ್ಸ್ ಆಫ್ ಡಿಫರೆಂಟ್ ಕೈಂಡ್ಸ್ ಆಫ್ ಸ್ಟಫ್ ಇನ್ ದ ಕ್ಲೋಸ್ಯೂರ್ ಸ್ಟೇಜ್ ವಿತ್ ಆಲ್ ದ ಡೆಲಿವರೇಬಲ್ಸ್ ವಿಚ್ ಎವರ್ ವಿ ಗಿವ್ ಇಟ್ ಟು ಅವರ್ ಕಸ್ಟಮರ್ ಆರ್ ದ ಕ್ಲೈಂಟ್. ಓಕೆ, ಸೊ ಒಂದು ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂತಂದ್ರೆ ನಿಮ್ಮ ಮೈಂಡಿಗೆ ಬರಬೇಕಿದ್ದೇನು, ಒಂದು ಗ್ರೋತ್ ಇರುತ್ತೆ, ಒಂದು ಮೆಚುರಿಟಿ ಇರುತ್ತೆ ಅಂಡ್ ಒಂದು ಡಿಕ್ಲೈನ್ ಇರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಗೋಯಿಂಗ್ ಟುವರ್ಡ್ಸ್ ದ ನೆಕ್ಸ್ಟ್ ಕ್ವಶನ್ ದಟ್ ಇಸ್ ಅಬೌಟ್ ದ ಮ್ಯಾಥಮೆಟಿಕ್ಸ್ ಕ್ವಶನ್. ನೋಡಿ, ದ ಕರ್ವ್ ಮೇ ಕಟ್ ದ ಎಕ್ಸ್ ಆಕ್ಸಿಸ್ ಅಟ್ ಆಂಗಲ್ ಅಂತ ಹೇಳ್ತಿದ್ದಾನೆ. ಗ್ರಾಫ್ ಹಾಕಿ, ಇಮಿಡಿಯೇಟ್ ಆಗಿ ಗ್ರಾಫ್ ಹಾಕೊಳ್ಳಿ. ಕರ್ವ್ ಇದೆ, ಎಕ್ಸ್ ಆಕ್ಸಿಸ್ ನ ಕಟ್ ಮಾಡ್ತಾ ಇದೆ ಅಟ್ ಆನ್ ಆಂಗಲ್ 45 ಡಿಗ್ರಿ ಅಂತ. ಅಂದ್ರೆ 45 ಡಿಗ್ರಿಗೆ ಒಂದು ಆಂಗಲ್ ಹಾಕೊಳ್ಳಿ. ಫಸ್ಟ್ ಹೇಳ್ತೀನಿ. ಓಕೆ, ಇದು 90 ಡಿಗ್ರಿ ಎಕ್ಸಾಕ್ಟ್ ಆಗಿರೋದು. ಇದು 90 ಡಿಗ್ರಿ, ಅದರೊಳಗೆ ಹಾಫ್ ಇರೋದು 45 ಡಿಗ್ರಿ. ಈ 45 ಡಿಗ್ರಿಗೆ ಏನಂತಿದ್ದಾನೆ, ಒಂದು ಕರ್ವ್ ಕಟ್ ಆಗ್ತಾ ಇದೆ ಅಂತದಾನೆ. ಅಂದ್ರೆ ಕರ್ವ್ ಕಟ್ ಆಗ್ತಾ ಇದೆ ಅಂದ್ರೆ ಈ ತರ ಇರುತ್ತೆ ಗೈಸ್. ಓಕೆ, ಇದು ಕರ್ವ್ ನೋಡಿ. ಈ ಆಂಗಲ್ ಏನಿದೆ ನಿಮಗೆ ಇದು 45 ಡಿಗ್ರಿ ಕ್ರಿಯೇಟ್ ಆಗಿದೆ ಅಂತಿದೆ. ನಾನು ಸ್ವಲ್ಪ ಡ್ರಾಯಿಂಗ್ ಅಷ್ಟು ಕ್ಲಿಯರ್ ಹಾಕಿಲ್ಲ, ಬಟ್ ಜಸ್ಟ್ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ದ ಕರ್ವ್. ಆ ಕರ್ವ್ ಯಾವುದು? ಈಕ್ವೇಶನ್ y = x² - a². ಇದು ಕರ್ವಿನ ಈಕ್ವೇಶನ್. ಇದು ಯಾವುದು? ಎಕ್ಸ್ ಆಕ್ಸಿಸ್, ರೈಟ್? ಎಕ್ಸ್ ಆಕ್ಸಿಸ್ ನ ಕಟ್ ಮಾಡಿದೆ ಎಕ್ಸಾಕ್ಟ್ಲಿ ಅಟ್ 45 ಡಿಗ್ರೀಸ್. ಸೊ ಈಗ 45 ಡಿಗ್ರೀಸ್ಗೆ ಕಟ್ ಮಾಡಿರೋ ಅಂತಹ ಈ ಕರ್ವ್ ಮೇಕಿಂಗ್ ಅನ್ ಆಂಗಲ್ ಆಫ್ 45 ಡಿಗ್ರಿ. ಅವನೇನ್ ಕೇಳ್ತಿದ್ದಾನೆ, ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ ಹತ್ತ ಕಟ್ ಮಾಡಿದೆ ಅಂದ್ರೆ ಇಲ್ಲಿ ಏನಿರುತ್ತೆ, ಎಕ್ಸ್ ವ್ಯಾಲ್ಯೂ ಇರುತ್ತೆ, ಬಟ್ ವೈ ವ್ಯಾಲ್ಯೂ ಏನಿರುತ್ತೆ, 0 ಇರುತ್ತೆ, ರೈಟ್? ಈಗ ನಮಗೆ ಈ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ ಅಂತ ಕೇಳ್ತಿದ್ದಾರೆ. ದಿಸ್ ಈಸ್ ಯುವರ್ ಕ್ವಶನ್ ಮಾರ್ಕ್. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಗಿವನ್ ಡಾಟಾ ಬರ್ಕೊಳ್ಳಿ. y = x² - a². ಓಕೆ, ಇದನ್ನ y ಡ್ಯಾಶ್ ಮಾಡಿ, ಅದೇನು ಸ್ಲೋಪ್ ಫೈಂಡ್ ಔಟ್ ಮಾಡಿ. ಸ್ಲೋಪ್ ಬಂದ್ಬಿಟ್ಟು ಏನ್ ಬರುತ್ತೆ, 2x ಬರುತ್ತೆ. a ಕಾನ್ಸ್ಟೆಂಟ್ ಬಿಟ್ಬಿಡಿ. ಓಕೆ, 2x, ಇದನ್ನ m ಅಂತಾನು ಬರ್ಕೊಳ್ಳಿ. ಓಕೆ, ಈಗ ಟ್ಯಾನ್ ಆಂಗಲ್ ಕೊಟ್ಟಿದ್ದಾರೆ. ಥೀಟಾ ಬಂದ್ಬಿಟ್ಟು ಎಷ್ಟು, 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಾನು ಇದರಿಂದ ಸ್ಲೋಪ್ ಫೈಂಡ್ ಔಟ್ ಮಾಡ್ಬೋದಾ? ಸ್ಲೋಪ್ ಫೈಂಡ್ ಔಟ್ ಮಾಡಿ. ಅಂದೇನ್ ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಟ್ಯಾನ್ 45 ಡಿಗ್ರಿ. ಅಂದೆ ಎಷ್ಟು ಬರುತ್ತೆ, 1, ರೈಟ್? ಇದೇನಿದು m ವ್ಯಾಲ್ಯೂ. ಸೊ ಈಗ ಸ್ಲೋಪ್, ಇದನ್ನು ಸ್ಲೋಪೇ, ರೈಟ್? ಇದು ಸ್ಲೋಪೇ. ಸೊ ಇವಾಗ ಈ ಈಕ್ವೇಶನ್ ಈಕ್ವೇಟ್ ಮಾಡಿ. ಓಕೆ, y ಡ್ಯಾಶ್ ಇಸ್ ಈಕ್ವಲ್ಸ್ ಟು 2x ಅಂತ ಬಂದಿದೆ, ನಥಿಂಗ್ ಬಟ್ ಏನು, ಸ್ಲೋಪ್. ಸೊ ಇವಾಗ 2x ಇಸ್ ಈಕ್ವಲ್ಸ್ ಟು m ಬಂದ್ಬಿಟ್ಟು ಎಷ್ಟು, ವ್ಯಾಲ್ಯೂ 1. ಸೊ 2x ಇಸ್ ಈಕ್ವಲ್ಸ್ ಟು 1 ಅಂದ್ರೆ x ಇಸ್ ಈಕ್ವಲ್ಸ್ ಏನು, x ಇಸ್ ಈಕ್ವಲ್ಸ್ ಏನಾಗುತ್ತೆ ಗೈಸ್,
1/2 ಆಗುತ್ತೆ. ಅಂದ್ರೆ ಅವ್ರು ಕೇಳ್ತಿರೋಂತಹ ಕರ್ವು ಎಕ್ಸ್ ಆಕ್ಸಿಸ್ ಮೇಲೆ ಕಟ್ ಆಗುವಂತಹ ಪಾಯಿಂಟ್ ಎಕ್ಸ್ ವ್ಯಾಲ್ಯೂ ಎಷ್ಟು 1/2 ಅಂತ ಅರ್ಥ. ಓಕೆ, ಎಕ್ಸ್ ವ್ಯಾಲ್ಯೂ ಎಷ್ಟಾಗಿರುತ್ತೆ 1/2 ಆಗಿರುತ್ತೆ. ಇದು ನಿಮ್ಮ ರೈಟ್ ಆನ್ಸರ್. ಸೊ ವೈ ವ್ಯಾಲ್ಯೂ ಏನಾಗಿರುತ್ತೆ, ವೈ ವ್ಯಾಲ್ಯೂ ಬೈ ಡಿಫಾಲ್ಟ್ ಆಗಿ 0 ಆಗಿರುತ್ತೆ. ಸೊ 1/2 ಇಸ್ ಯುವರ್ ರೈಟ್ ಆನ್ಸರ್. ಸೊ ನನ್ ಅದರ್ ದೆನ್ ಬೇರೆ ಎಲ್ಲ ಆನ್ಸರ್ಸ್ ರಾಂಗ್ ಆನ್ಸರ್ಸ್ ಆಗಿರುತ್ತೆ. ಡು ನಾಟ್ ಕನ್ಫ್ಯೂಸ್. ಹಾಗೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಕ್ವಶನ್ಗೆ ಆನ್ಸರ್ ಅಂತ ಹಾಕಕ್ ಹೋಗಬೇಡಿ. ಸ್ಲೋಪ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಈಕ್ವೇಷನ್ ಆಫ್ ಲೈನ್ ಗೊತ್ತಿರಬೇಕು, ಪಾಯಿಂಟ್ ಗೊತ್ತಿರಬೇಕು, ಹಾಗೂ ಕರ್ವ್ಸ್ ಅಂದ್ರೆ ಏನಂತ ತಿಳ್ಕೊಬೇಕು ನೀವು. ಓಕೆ, ನೆಕ್ಸ್ಟ್ ಗೋಯಿಂಗ್ ಟುವರ್ಡ್ಸ್ ದ ನೆಕ್ಸ್ಟ್ ಕ್ವಶನ್ ನೋಡಿ. ದ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್ ಹೂ ಸ್ಲೋಪ್ ಇಸ್ -6 ಅಂತ ಕೊಟ್ಟಿದ್ದಾನೆ. ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್, ಏನೋ ಒಂದು ಕರ್ವ್ ಇದೆ, ಈ ಕರ್ವ್ಗೆ ಒಂದು ಟ್ಯಾಂಜೆಂಟ್ ಇದೆ. ಓಕೆ, ನಾನು ಇದು ಪಾಯಿಂಟ್ ಇದು ಮೀಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ಕ್ಲಿಯರ್ ಆಗಿ ನಾನು ಹಾಕಿಲ್ಲ ಡ್ರಾಯಿಂಗ್ ನ, ಡು ನಾಟ್ ವರಿ, ಜಸ್ಟ್ ಥಿಂಕ್ ದಿಸ್ ಆಸ್ ಎ ಟ್ಯಾಂಜೆಂಟ್. ಸೊ ಓಕೆ, ಐ ವಿಲ್ ಪುಟ್ ದ ಟ್ಯಾಂಜೆಂಟ್ ಈ ತರ. ಓಕೆ, ದಿಸ್ ಇಸ್ ದ ಪಾಯಿಂಟ್. ಇದು ಕರ್ವ್. ಈ ಕರ್ವಿನ ಈಕ್ವೇಶನ್ ಏನಂತಿದ್ದಾನೆ ನೋಡಿ, y is equals to 3x square plus 2. ಇದು ಕರ್ವಿನ ಈಕ್ವೇಶನ್. ಓಕೆ, ದಿಸ್ ಇಸ್ ದ ಕರ್ವ್ ಈಕ್ವೇಶನ್. ಟ್ಯಾಂಜೆಂಟ್ ಬಂದ್ಬಿಟ್ಟು ಏನಂತದಾನೆ, ಸ್ಲೋಪ್ ಬಂದ್ಬಿಟ್ಟು ಏನು ಇದ್ರದ್ದು, ಈ ಪರ್ಟಿಕ್ಯುಲರ್ ಕರ್ವಿಂದು ಸ್ಲೋಪ್ ಏನು -6. ನೆನ್ಪಿಟ್ಕೊಳ್ಳಿ. ಈಗ ಗಿವನ್ ಡಾಟಾ ಏನ್ ಕೊಟ್ಟಿದ್ದಾನ ಅವನು, y is equals to 3x square plus 2 ಅಂತ ಕೊಟ್ಟಿದ್ದಾನೆ. ಸ್ಲೋಪ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾನೆ, -6 ಅಂತ ಕೊಟ್ಟಿದ್ದಾನೆ. ಈಗ y is equals to 3x square plus 2 ನ ಏನ್ ಮಾಡಿ, ನೀವು y ಡ್ಯಾಶ್ ಮಾಡಿ, ಫೈಂಡ್ ಔಟ್ ದ ಸ್ಲೋಪ್. ಓಕೆ, 3 times of 2x plus 0 ಅಂತ ಬರುತ್ತೆ. ಓಕೆ, y dash is equals to 6x ಅಂದ್ರೆ ಏನಿದು ಸ್ಲೋಪ್, ರೈಟ್, ಅಂದ್ರೆ ನಥಿಂಗ್ ಬಟ್ m. ಸೊ m ವ್ಯಾಲ್ಯೂ ಎಷ್ಟಿದೆ, -6 ಅಂತ ಕೊಟ್ಟಿದ್ದಾನೆ. -6 is equals 6x. ಸೊ x is equals ಎಷ್ಟು, -1, ರೈಟ್. x is equals ಎಷ್ಟು, -1. ಈ -1 ತಗೊಂಡು ಈ y ಈಕ್ವೇಶನ್ ಅಲ್ಲಿ ಹಾಕಿ. ಓಕೆ, ಗಿವನ್ y ಈಕ್ವೇಶನ್, ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಬರ್ಕೊಳ್ಳಿ. ಓಕೆ, ಪುಟ್ x equals -1 in equation 1. ಏನಾಗುತ್ತೆ, ಈಕ್ವೇಶನ್ 1 ಏನು, y is equals to 3x square plus 2. ಸೊ y is equals to 3 times of -1 whole square plus 2. ನಥಿಂಗ್ ಬಟ್ ಇದೇನಾಗುತ್ತೆ, 3 plus 2 is nothing but ಎಷ್ಟು 5. y is equals ಎಷ್ಟು 5. ಸೊ ಅಂದ್ರೆ ಈಗ ನಿಮಗೆ ಬಂದಿರೋಂಥ ಪಾಯಿಂಟ್ x, y which is nothing but ಏನು -1, 5. ನಮಗೆ ಪಾಯಿಂಟ್ ಬೇಕಿರೋದು ಇಲ್ಲ, ಈಕ್ವೇಶನ್ ಬೇಕು. ಈಕ್ವೇಶನ್ ಬೇಕು ಅಂತಂದಾಗ ಈ ಬಂದಿರೋಂತಹ ಪಾಯಿಂಟ್ ನ ತಗೊಂಡು ಜಸ್ಟ್ ಪುಟ್ ದಿಸ್ ವ್ಯಾಲ್ಯೂಸ್ ಇನ್ ದ ಫಾರ್ಮುಲಾ ಕಾಲ್ಡ್ y minus y1 is equals to x minus m times of x minus x1. ನಾವು ಆಕ್ಚುಲಿ ಇದನ್ನ ಡೈರೆಕ್ಟ್ ಆಗಿ x ವ್ಯಾಲ್ಯೂ ಬಂದಿದ್ದೆ ಇಲ್ಲಿ ಪುಟ್ ಅಪ್ ಮಾಡಿ ಕೂಡ ಚೆಕ್ ಮಾಡಬಹುದಿತ್ತು. ಓಕೆ, ಬಟ್ ವಾಟ್ ವಿ ವಿಲ್ ಡೂ ಇಸ್ ಜಸ್ಟ್ ಸಾಲ್ವ್ ಇಟ್ ಆಸ್ ಇಟ್ ಈಸ್ ಗಿವನ್. ಓಕೆ, ಇದನ್ನ x ಡ್ಯಾಶ್ y ಡ್ಯಾಶ್ ಅಂತ ತಿಳ್ಕೊಳ್ಳಿ, y ಹಾಗೆ ಇಟ್ಕೊಳ್ಳಿ. y ಡ್ಯಾಶ್ ಎಷ್ಟಿದೆ ವ್ಯಾಲ್ಯೂ 5 is equals to m ಎಷ್ಟು -6, x ಹಾಗೆ ಇಟ್ಕೊಳ್ಳಿ. x1 ಎಷ್ಟು, x1 ವ್ಯಾಲ್ಯೂ ಇಸ್ -1, -1 ಏನಾಗುತ್ತೆ +1 ಆಗುತ್ತೆ. ಸೊ ಇದನ್ನ ಸಾಲ್ವ್ ಮಾಡಿ, y minus 5 is equals to -6x -6. ಸೊ ಈಗ y minus 5 ಇದೆಲ್ಲ ಒಂದ್ ಕಡೆ ತಗೊಂಡ್ಬನ್ನಿ, +6 ಈ ಕಡೆ ತಗೊಂಡ್ಬಂದ್ರೆ +6x is equals 0. ಈಗ 6x ಫಸ್ಟ್ ಅಲ್ಲಿ ಇಟ್ಕೊಳ್ಳಿ, ಪ್ಲಸ್ y, 6x plus y ಇದು ಎಷ್ಟಾಗುತ್ತೆ -1 is equals to 0. ಅಂದ್ರೆ ನಿಮ್ಮ ಈಕ್ವೇಶನ್ ಆಫ್ ಲೈನ್ which is nothing but the first one. Equation of line ಯಾವುದು, which is nothing but the first 6x plus y plus 1 is equals to 0. So this is how you need to solve the problem of this problem, guys. Let us go to the next question. Next question ನೋಡಿ, this will be our last question of yesterday's questions post ಮಾಡಿರೋಂಥ questions ಅಲ್ಲಿ ಇದು last question ಆಗಿರುತ್ತೆ. Given data ಏನು ಕೇಳಿದಾನೆ, water flow in the cylindrical tank ಇದೆ. ಸಿಲಿಂಡ್ರಿಕಲ್ ಟ್ಯಾಂಕ್ ಇದೆ. ರೇಡಿಯಸ್ ಎಷ್ಟು ಅಂತಿದ್ದಾನೆ, ಇದರ ರೇಡಿಯಸ್ ಎಷ್ಟು, ಆರ್ ಬಂದ್ಬಿಟ್ಟು 50 ಸೆಂಟಿಮೀಟರ್. ಓಕೆ, ಅಂಡ್ ಅಟ್ ಎ ರೇಟ್ ಎಷ್ಟು, ಫ್ಲೋ ರೇಟ್ ಕೊಟ್ಟಿದ್ದಾನೆ. ಫ್ಲೋ ರೇಟ್ನ ನಾನು dv/dt ಅಂತ ಬರಿತೀನಿ. dv/dt ಎಷ್ಟು
500 pi cubic centimeter per minute. ಓಕೆ, ಇವಾಗ ದ ವಾಟರ್ ಈಸ್ ರೈಸಿಂಗ್ ಅಟ್ ಎ ರೇಟ್ ಎಷ್ಟು ಹೈಟ್ ಕೇಳ್ತಿದ್ದಾನೆ, dH/dt ಕ್ವಶನ್ ಮಾರ್ಕ್. ರೈಸಿಂಗ್ ಅಟ್ ಎ ರೇಟ್ ಎಷ್ಟು, ರೈಸಿಂಗ್ ಅಂದೇನು ಹೈಟ್, ರೈಟ್? ವಾಟರ್ ಫ್ಲೋ ಎಷ್ಟು ಹೈಟ್ ರೈಸ್ ಆಗ್ತಾ ಇದೆ ಅಂತ. ಸೊ ಇದು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಿಮಗೆ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಗೊತ್ತಿರಬೇಕು. ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಏನು, 5 times of r² into h. ಸೊ ಈಗ ನೀವು ಇದರಲ್ಲಿ ಆರ್ ವ್ಯಾಲ್ಯೂನ ಪುಟ್ ಅಪ್ ಮಾಡಿ. ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 50 into 50 50² ಅಲ್ವಾ, ಇಂಟು ಹೆಚ್. 5 5 25 00 pi times of h. ಈಗ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿ. ಅವಾಗ ಏನಾಗುತ್ತೆ, dv/dt ಈಸ್ ನಥಿಂಗ್ ಬಟ್ 2500 ಟೈಮ್ಸ್ ಆಫ್ pi into h. ಓಕೆ, ಇದನ್ನ ಕಂಟಿನ್ಯೂಷನ್ ಮಾಡೋಣ ಇಲ್ಲಿ. ಆಗ ಸಾರಿ, dv/dt is 2500 into dh/dt. ಓಕೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ಲ, ಹೆಚ್ ಮತ್ತೆ ವಿ ಮಾತ್ರ ವೇರಿಯಬಲ್ ಟರ್ಮ್ಸ್ ಗೈಸ್, ಯಾಕಂದ್ರೆ ಪೈ ಕಾನ್ಸ್ಟೆಂಟ್ 2500 ಕಾನ್ಸ್ಟೆಂಟ್. ಸೊ ಇದು ಎರಡಕ್ಕೆ ಮಾತ್ರ ನಾವು ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಬೇಕಾಗುತ್ತೆ. ಆಗ dh/dt ನ ಹೊರಗಡೆ ತಗೊಂಡ್ರೆ ಏನಾಗುತ್ತೆ, dv/dt ಹೋಲ್ ಡಿವೈಡೆಡ್ ಬೈ 2500 ಟೈಮ್ಸ್ ಆಫ್ ಪೈ, ರೈಟ್? dv/dt ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 500 pi ಡಿವೈಡೆಡ್ ಬೈ 2500 pi. pi ಕ್ಯಾನ್ಸಲ್, 2020 ಕ್ಯಾನ್ಸಲ್, 5 1 5 5. ಎಷ್ಟು ಬಂತು, 1/5 ಇಸ್ ಯುವರ್ ಆನ್ಸರ್. ಏನಿದು, dh ರೇಟ್ ಆಫ್ ರೈಸಿಂಗ್ ಅಟ್ ಎ ರೇಟ್ ಬಂದ್ಬಿಟ್ಟು ಎಷ್ಟು, 1/5. 1/5 ಏನಿದು, ಸೆಂಟಿಮೀಟರ್ ಪರ್ ಮಿನಿಟ್, ಯಾಕಂದ್ರೆ ಎಲ್ಲ ಸೆಂಟಿಮೀಟರ್ ಅಲ್ಲಿ ಇದೆ ವ್ಯಾಲ್ಯೂಸ್. ಸೊ centimeter per minute is your answer. So 1/5 centimeter per minute will be your answer, guys. So this is how we need to solve the questions. So ನಮ್ಮ ಚಾನಲ್ ನ ನೋಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಗೈಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಎಲ್ಲಾ ನಿಮ್ಮ ಗೆಳೆಯರಿಗೆ ಎಲ್ಲರಿಗೆ ಶೇರ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಅಂಡ್ ಶೇರ್ ಇಟ್ ವಿತ್ ಆಲ್ ಆಫ್ ಯುವರ್ DCET ಫ್ರೆಂಡ್ಸ್, ಹಾಗೂ ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿ. ಸೊ ದಟ್ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ್ದೀವಿ, ಥ್ಯಾಂಕ್ ಯು. ಅಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂತಹ ಡಾಟಾ ನಿಮಗೆ ಹೆಲ್ಪ್ಫುಲ್ ಅನ್ಸಂತಂದ್ರೆ ಲೈಕ್ ಬಟನ್ ಮಾತ್ರ ಕ್ಲಿಕ್ ಮಾಡಿ ಮರಿಬೇಡಿ. ದಟ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ಗಿವ್ ಅಸ್. ಅಂಡ್ ಶೇರ್ ಮಾಡಿ, ವಿಚ್ ಹೆಲ್ಪ್ಸ್ ಅಸ್ ಎ ಲಾಟ್ ಅಂಡ್ ಎ ಲಾಟ್. ಓಕೆ, ಎಲ್ಲ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ ಗೈಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ ಇದೆ, ಆ ವಾಟ್ಸ್ಆ್ಯಪ್ ಗ್ರೂಪ್ಗೆ ಜಾಯಿನ್ ಆಗಿ. ಆ ವಾಟ್ಸ್ಆ್ಯಪ್ ಗ್ರೂಪು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂದ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ ಡೈರೆಕ್ಟ್ ಆಗಿ ನಮಗೆ ರಿಕ್ವೆಸ್ಟ್ ಬರುತ್ತೆ. ವಿ ವಿಲ್ ಅಪ್ರೂವ್ ಯು to enter into our group so that you can post your questions. Okay, ನಿಮ್ಮ different types of questions ಏನಿದೆ, ಆ ಡೌಟ್ಸ್ ಏನಿದೆ, ಆ ಡೌಟ್ಸ್ ನ ಪೋಸ್ಟ್ ಮಾಡಿ, we will solve it and we will post you as soon as possible. Okay, thank you guys and I wish you all the best. Good day.